ಶಿವ ಪೂಜೆನ ಮಾಡಿ ಗಾಯತ್ರಿ ದೇವಿ ಬಗ್ಗೆ ಗೊತ್ತಾಗುತ್ತೆ. ಸ್ವಾಮಿ, ಹೌದು ವಿಶಾಲ, ಅಮ್ಮನವ್ರ ದರ್ಶನ ಆಗೇ ಆಗುತ್ತೆ. ಕೇಳಿಸ್ಕೊಂಡ್ರ? ಇನ್ನೂ ಹೇಳೋದಿದೆ ರಾಜ. ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಇಷ್ಟಪಟ್ಟಿರೋ ಬಯಕೆಗಳೆಲ್ಲ ಆ ಈಶ್ವರ ಕರುಣಿಸೇ ಕರುಣಿಸ್ತಾನೆ. ತುಂಬಾ ಸಂತೋಷ ಆಯ್ತು ಗುರುಗಳೇ. ಇನ್ನೊಂದು ಮಾತು, ಇನ್ಮೇಲೆ ಈ ತುಳಸಿ ದಳಗಳು ಅದರ ಪ್ರಭಾವನ ಕಳ್ಕೊಂಡಿದೆ, ಕೆಲಸ ಮಾಡೋದಿಲ್ಲ. ಅಂದ್ರೆ ಅರ್ಥ ಏನಂತ ಗೊತ್ತಾತೆ? ಏನೋ ಯಾವ ಹಾವು ಬೇಕಾದ್ರೂ ಮನೆ ಒಳಗೆ ಬರ್ಬೋದು ಅಂತ. ಯಾಕಂದ್ರೆ ಮಹಾಲಿಂಗನ ಕತ್ತಿಗೆ ಸುತ್ಕೋಬೇಕು ಅಂತ. ಸ್ವಾಮಿ, ನೀವು ಬಂದರೆ ಪೂಜೆಗೆ ಬೇಕಾಗಿರೋ ವಸ್ತುಗಳ ಬಗ್ಗೆ ನಾವು ಸ್ವಲ್ಪ ಮಾತಾಡ್ಕೋಬಹುದು. ಎಲ್ಲ ರೆಡಿ ಮಾಡಿಕೊಡ್ತೀನಿ, ಬನ್ನಿ. ಆಗಲಿ. ಬನ್ನಿ. ಎಲ್ರೆದ್ರಿಗೂ ಮಾತಾಡ್ದೆ ವಿಶಾಲ್ ಬಾವ ಸ್ವಾಮೀಜಿ ಹತ್ರ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ತಿಳ್ಕೋಬೇಕು. ವಿಶಾಲ, ಯಾಕೆ ಏನೋ ಒಂಥರ ಇದೆಯಲ್ಲ? ನಮ್ಮ ಅಮ್ಮನ ಬಗ್ಗೆ ಗೊತ್ತಾಗಿದೆ ಅಂತ ನೀವು ಹೇಳಿದ ತಕ್ಷಣ ಟೆನ್ಷನ್ ಶುರುವಾಯಿತು ಸ್ವಾಮಿ. ಇದೇನಿದು, ಗಾಯತ್ರಿ ಅತ್ತೆ ಬಗ್ಗೆ ಅವ್ರು ಗೊತ್ತಾಗತ್ತೆ ಅಂದ್ರು, ಖುಷಿ ಪಡೋದ್ನ ಬಿಟ್ಟು ವಿಶಾಲ್ ಬಾವ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ? ಇದಕ್ಕೂ ಮುಂಚೆ ತಿಲೋತ್ತಮ ಅತ್ತೆ ಗಾಯತ್ರಿ ಅತ್ತೆ ಬಗ್ಗೆ ತಿಳ್ಕೊಳಕ್ ಹೋದಾಗ್ಲೂ ಕೂಡ ಇಷ್ಟೇ ಟೆನ್ಷನ್ ಮಾಡ್ಕೊಂಡಿದ್ರು. ವಿಶಾಲ, ಭಗವಂತನ ಸ್ಮರಣೆ ಮಾಡೋದು ಆತ್ಮಾನಂದಕ್ಕೋಸ್ಕರ. ಆದರೆ ಬಯಕೆಗಳನ್ನ ತೀರಿಸ್ಬೇಕು ಅಂತ ಭಗವಂತನ ಬೇಡ್ಕೊಳ್ಳೋದಕ್ಕೆ ಶುರು ಆದಾಗ್ಲಿಂದ ಜನರಿಗೆ ಪಾಪ ಕಷ್ಟಗಳು ಬರ್ತಾನೇ ಇದೆ. ಒಬ್ಬರು ಬಯಕೆಯನ್ನು ಈಡೇರಿಸೋ ದೇವರು ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಅಂತೂ ಕೊಡೋದಿಲ್ಲ ಅಲ್ವ ಸ್ವಾಮಿ? ಅದಕ್ಕೆ ನಿರಾಶೆ ಮತ್ತು ಅನಾರೋಗ್ಯಕ್ಕೆ ಬಲಿಯಾಗ್ತಿದಾರೇನೋ ಅಂತ ನನಗನ್ಸ್ತಿದೆ. ನ್ಯಾಯ ಯಾವುದು, ಧರ್ಮ ಯಾವುದು ಅಂತ ಲೋಕಪಾಲಕರಾದ ಆ ಪಾರ್ವತಿ ಪರಮೇಶ್ವರರಿಗೆ ಚೆನ್ನಾಗಿ ಗೊತ್ತು. ಶಿವಪೂಜೆ ಮಾಡಿದ್ರೆ ಮಾತ್ರ ನಮ್ಮಮ್ಮನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಒಳ್ಳೇದೇ ಅಲ್ವಾ ವಿಶಾಲ? ಯಾರು ಒಳ್ಳೇದು ಸ್ವಾಮಿ? ಕೇಳಿ ಬಯಸೋರೆ ತುಂಬಾ ಜನ ಇದ್ದಾರೆ ಈ ಮನೇಲಿ. ವಿಶಾಲ್ ಬಾವ ಮೇಲ್ನೋಟಕ್ಕೆ ದಯೆ ಕರುಣೆ ಇರೋ ತರ ಇರ್ತಾರೆ, ಆದ್ರೆ ಯಾರನ್ ಎಲ್ಲಿಡ್ಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತು. ಗಾಯತ್ರಿ ದೇವಿ ಪುನರ್ಜನ್ಮ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ನಿನ್ನ ಧರ್ಮಪತ್ನಿ ನಯನಿ ಕೂಡ ಕಾತರದಿಂದ ಕಾಯ್ತಿದ್ದಾಳಲ್ಲ. ನನಗೆ ಸತ್ಯ ಗೊತ್ತಿಲ್ಲ, ಆದ್ರೆ ನಿಜ ಗೊತ್ತು. ಆದ್ರೆ ಅದು ವಾಸ್ತವ ಅನ್ನೋ ನಿಜವಾದ ವಿಷಯ ಗೊತ್ತಿಲ್ಲ. ಒಂದೇ ಮಾತನ್ನ ಬೇರೆ ಬೇರೆ ತರ ಹೇಳ್ತಿದ್ದಾರೆ, ಆದ್ರೆ ಇದ್ರಲ್ಲಿ ಏನೋ ಸೀಕ್ರೆಟ್ ಅಡಗಿದೆ ಅಂತ ಅನ್ಸ್ತಿದೆ. ವಿಶಾಲ, ಗಾಯತ್ರಿ ದೇವಿ ಬಗ್ಗೆ ಪ್ರಪಂಚಕ್ಕೆ ತಿಳಿಸ್ಬೇಕಾಗಿಲ್ಲ. ತಾನಾಗ್ ತಾನೇ ತನ್ನ ಸಂಕಲ್ಪದ ಬಲದಿಂದ ಲೋಕಕ್ಕೆ ಪರಿಚಯ ಮಾಡ್ಕೋತಾಳೆ. ಅದೇ ನನ್ ಭಯ ಸ್ವಾಮಿ.
ನಮ್ಮಮ್ಮ ಎಷ್ಟು ಧೈರ್ಯವಂತರು, ಎಷ್ಟು ಹಠಮಾರಿ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪುನರ್ಜನ್ಮದಲ್ಲಿ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕಲ್ವಾ ಮೊದ್ಲು? ನಿನ್ ತಾಯಿ ಯಾರು ಅಂತ ಗೊತ್ತಾಗುತ್ತೆ. ಆ ಅದೃಷ್ಟನ ನೀನು ಬೇಡ ಅಂತಿದ್ಯಲ್ಲ ವಿಶಾಲ. ಬೇಡ ಸ್ವಾಮಿ, ದಯವಿಟ್ಟು ನಮ್ಮಮ್ಮನ ಬಗ್ಗೆ ತಿಳಿಲೇಬಾರ್ದು. ನೈನಿಗೂ ಈಗಲೇ ಹೇಳ್ಬಿಡ್ಬಾರ್ದು ಅಂತ ಸುಮ್ಮನಾಗಿದ್ದೀನಿ. ಯಾಕೆ ಅಂತ ನಿಮಗೂ ಗೊತ್ತು. ಅಯ್ಯೋ, ಅಂದ್ರೆ ವಿಶಾಲ್ ಭಾವನ್ಗೆ ಗಾಯತ್ರಿ ಅತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಿದೆ ಅಂತಾಯ್ತು. ಈ ವಿಷಯ ಗುರುಗಳಿಗೂ ಗೊತ್ತಿದೆ ಅನ್ಸತ್ತೆ. ಇಬ್ರು ಸೇರಿ ನಮ್ಮ ಅಕ್ಕಂಗ್ ನಿಜ ಗೊತ್ತಾಗ್ದಿರೋ ತರ ಮಾಡಿ ಈ ವಿಷಯನ ಯಾಕೆ ಮುಚ್ಚಿಡ್ತಿದಾರೋ ಗೊತ್ತಿಲ್ಲ. ಇವ್ರು ಯಾಕೆ ಹೇಗ್ ಮಾಡ್ತಿದ್ದಾರೆ ಅನ್ನೋದ್ನ ನಾನ್ ತಿಳ್ಕೋಬೇಕು. ವಿಶಾಲ, ಕೆಲವೊಂದು ಘಟನೆಗಳಿಂದ ನಮಗೆ ಯಾರ ದರ್ಶನ ಲಭ್ಯವಾಗುತ್ತೋ ಹೇಳೋಕ್ಕಾಗಲ್ಲ. ಪೂಜೆಗಂತೂ ನೀವೆಲ್ಲರೂ ಸಿದ್ಧವಾಗಿರಿ. ಎಲ್ಲ ಒಳ್ಳೆಯದೇ ನಡಿಬೇಕು ಅಂತ ಬಯಸ್ತಾ ಇದ್ದೀನಿ ಸ್ವಾಮಿ. ಈಶ್ವರನ ಕೃಪೆ ಹೇಗಿರುತ್ತೋ ನೋಡೋಣ. ನೀವೇನ್ ಮಾಡ್ತೀರಂತ ನಾನು ನೋಡ್ತೀನಿ. ನಾನ್ ಇದ್ರಲ್ಲಿ ಹೇಗ್ ಬೇಳೆ ಬೇಯಿಸ್ಕೋಬಹುದು ಅನ್ನೋದ್ನ ಯೋಚನೆ ಮಾಡ್ತಾ ಇರ್ತೀನಿ. ನೋಡ್ತೀರಿ ನಿಮ್ಮನ್ನ ನಾನು ಹೇಗ್ ಆಟಾಡಿಸ್ತೀನಿ ಅಂತ. ಏನ್ ಮಾಮ್? ಅಯ್ಯೋ ಸ್ವಾಮಿ, ನಮ್ಗಷ್ಟು ಟೈಮ್ ಇಲ್ಲ. ಏಯ್, ಅಯ್ಯೋ ಹೌದು ಮಾಮ್. ಅಯ್ಯ, ಮನೇಲಿ ಗುರುಗಳಿದ್ದಾರೆ. ಶಿವರಾತ್ರಿಗೆ ಜಾಗರಣೆ ಮಾಡಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಗಾಯತ್ರಿ ದೊಡ್ಡಮ್ಮನ ಬಗ್ಗೆ ಕೂಡ ತಿಳ್ಕೊಳ್ಳೋ ಅವಕಾಶ ಇದೆ ಅಂತ ಅಂದ್ಮೇಲೆ ಈ ಸ್ವಾಮಿಗಳು ಆ ಕಡೆ ಈ ಕಡೆ ವಾಕಿಂಗ್ ಮಾಡ್ತಿದ್ರೆ ಕತ್ಲಾಗೋಗಲ್ವಾ? ಯೋಚನೆ ಮಾಡ್ತಾ ಇದ್ದೀನಿ ವಲ್ಲಭ. ನಾವೆಷ್ಟು ಯೋಚಿಸ್ಬೇಕು? ಏಯ್, ನೀ ಸುಮ್ನಿರೋ. ಸ್ವಾಮಿ, ಇವನ್ಗೇನು ಗೊತ್ತಾಗಲ್ಲ. ಅರ್ಥ ಇಲ್ದೆ ಇವನ್ ಸಿಟ್ ಮಾಡ್ಕೋತಾನೆ. ದಯವಿಟ್ಟು ಕ್ಷಮಿಸಿ. ನಾವೇನ್ ಮಾಡ್ಬೇಕು ಅಂತ ಹೇಳಿ. ನಾನು ನಿಮ್ಗೊಂದು ದ್ರವ್ಯ ಕೊಡ್ತೀನಿ, ಅದನ್ನ ನೀವು ಸದುಪಯೋಗ ಮಾಡಬೇಕು. ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಅಪಾಯ ತಪ್ಪಿದ್ದಲ್ಲ. ಆ, ಅಂದ್ರೆ ಯಾವ ರೀತಿಯಲ್ಲಿ ಅಂತ ಸ್ವಲ್ಪ ವಿವರಿಸ್ತೀರಾ ಸ್ವಾಮಿ? ಈ ಜಲವನ್ನ ಪೂಜೆ ಆದ್ಮೇಲೆ ಗಾಯತ್ರಿ ದೇವಿ ಬಗ್ಗೆ ಗೊತ್ತಾಗತ್ತೆ ಅಂತ ಗುರುಗಳು ಹೇಳಿದ ಮೇಲೆ ಈಶ್ವರನನ್ನ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಗಾಯತ್ರಿ ಪುಟ್ಟಿ ಮೇಲೆ ಇದನ್ನ ಪ್ರೋಕ್ಷಣೆ ಮಾಡಿ. ಸರಿ ಸ್ವಾಮಿ, ಬನ್ನಿ ಮಾಮ್ ಹೋಗೋಣ. ಒಂದ್ ನಿಮಿಷ ವಲ್ಲಭ. ಸ್ವಾಮಿ, ಪೂಜೆ ಪೂರ್ತಿ ಆಗೋಕ್ಕೂ ಮುಂಚೆ ಇದನ್ನೇನಾದ್ರೂ ಉಪಯೋಗಿಸಿದ್ರೆ ಏನಾಗತ್ತೆ ಅಂತ ತಿಳ್ಕೋಬಹುದಾ? ಪೂಜೆ ಆಗೋಕ್ಕೂ ಮೊದಲೇ ಮಹಾಲಿಂಗೇಶ್ವರನ್ ಮೇಲೇನಾದ್ರೂ ಈ ಜಲ ಬಿದ್ದರೆ, ಪಕ್ಕದಲ್ಲಿ ನಿಂತೋರ್ ಮೇಲೇನಾದ್ರೂ ಅದು ಸಿಡಿದ್ರೆ ಅವರು ವಿಕೃತವಾಗಿ ತಮ್ಮ ಪ್ರಾಣನ ಕಳ್ಕೋಬಹುದು. ಅಯ್ಯೋ, ಹಾಗಿದ್ರೆ ಇದನ್ನು ಹುಷಾರಾಗಿ ಯೂಸ್ ಮಾಡ್ತೀನಿ ಸ್ವಾಮಿ. ಸ್ವಾಮಿ, ಒಂದ್ ವೇಳೆ ಯಾರ ಮೇಲಾದ್ರೂ ಬಿದ್ರೆ? ಅಂತ ಕೆಲಸ ನೀವೇನಾದ್ರೂ ಮಾಡಕ್ ಹೊರಟ್ರೆ ನೈನಿಗೆ ಅದು ಮುಂಚೆನೆ ಗೊತ್ತಾಗತ್ತೆ. ಹಾ, ನೈನಿಗೇನಾದ್ರೂ ನಾವು ಮಾಡ್ತಿರೋ ಕೆಲಸ ಎಲ್ಲ ಗೊತ್ತಾದ್ರೆ ಈ ಸಲ ಶಿವನ್ ಪಕ್ಕದಲ್ಲಿಡೋ ತ್ರಿಶೂಲನ ತಗೊಂಡು ನನಗೆ ಚುಚ್ತಾಳೆ ಅಂತ ಅನ್ಸುತ್ತೆ. ನಯನಿಗೆ ಸಿಟ್ ಬರಿಸ್ಬಾರ್ದು ಕಣೋ. ಹಾ, ನಾವು ಅವಳ ತಂಟೆಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರ ತಂಟೆಗೆ ಏನಾದ್ರೂ ಹೋದ್ರೆ ಅದನ್ನ ತಿಳ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಾಳೆ. ಹೆದರ್ಕೋಬೇಡಿ. ಈ ಜಲನ ತಗೊಂಡು ಹೋಗಿ ಗಾಯತ್ರಿ ದೇವಿ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ. ಸರಿ ಸ್ವಾಮಿ, ನಡೀರಿ ಮಾಮ್. ಬರ್ತೀನಿ ಸ್ವಾಮಿ. ಮಾಮ್, ನೀವೇನೋ ಯೋಚಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಏನ್ ಮ್ಯಾಟ್ರು? ವಲ್ಲಭ, ಗುರುಗಳು ಪೂಜೆ ಮಾಡಿಸ್ತಾರೆ. ನಯನಿ ಈಶ್ವರನ್ಗೆ ಖುಷಿ ಆಗೋ ಹಾಗೆ ಮಾಡ್ತಾಳೆ.
ಅವಳ ಪ್ರಯತ್ನಗಳೆಲ್ಲ ಫಲಿಸಿ ಗಾಯತ್ರಿ ಬಗ್ಗೆ ಗೊತ್ತಾದ ತಕ್ಷಣ ಮತ್ತೆ ನಾವೀ ನೀರನ್ನ ಪುನರ್ಜನ್ಮ ಪಡೆದಿರೋ ಮಗು ಎಲ್ಲಿದೆ ಅಂತ ತಿಳ್ಕೊಳಕ್ಕೆ ಯಾಕೆ ಉಪಯೋಗಿಸ್ಕೋಬೇಕು? ಅಂದ್ರೆ ನೀವು ಸದುಪಯೋಗ ಪಡಿಸ್ಕೊಳ್ದೆ ದುರುಪಯೋಗ ಪಡಿಸ್ಕೋಬೇಕು ಅಂತಿದ್ದೀರಾ? ಕರೆಕ್ಟ್. ಹಾ, ಟಾರ್ಗೆಟ್ ಯಾರು? ತಾಯಿ ಬಗ್ಗೆ ಗೊತ್ತಾಗತ್ತೆ ಅಂತ ಸಂತೋಷವಾಗಿ ಪೂಜೆ ಮಾಡಿಸ್ತಾ ಇರೋ ವಿಶಾಲ್ನ ಗುರಿಯಾಗಿ ಇಟ್ಕೊಳ್ಳೋಣ. ಮತ್ತೆ ನಯನಿಗೆ ಗೊತ್ತಾದ್ರೆ? ಗೊತ್ತಾಗಲ್ಲ ಬಿಡು. ಹೇಗೆ ಮಾಮ್? ಹೇಳ್ತೀನಿ ನಡಿ. ಕೆಳಗಡೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಬೋದಲ್ವೇನೆ? ಮನೇಲಿ ಇಷ್ಟು ಜನ ಇದ್ದಾರೆ, ನಾನೊಬ್ಳು ಬಂದ್ ಕೆಲ್ಸ ಮಾಡಿಲ್ಲ ಅಂದ್ರೆ ಹಬ್ಬನೇ ನಡೆಯಲ್ಲ ಅನ್ನೋ ಹಾಗೆ ಮಾತಾಡ್ತಿರಲ್ಲ. ಹಾಸಿನಿ ಅದಕ್ಕೆ ಒಬ್ಬರೇ ಎಲ್ಲ ಕೆಲಸ ಮಾಡಬೇಕು ಅಂದ್ರೆ ಕಷ್ಟ ಅಲ್ವೇನೆ? ನಮ್ಮ ಅಕ್ಕ ಇದ್ದಾಳಲ್ಲ. ಅದಕ್ಕೆ ಅಮ್ಮನವ್ರ ಅಲಂಕಾರದಲ್ಲಿ ಶಿವ ಪೂಜೆ ಮಾಡಬೇಕು ಅನ್ಕೊಂಡಿದ್ರಲ್ಲ. ವಾರೇ ವಾ, ನಮ್ಮ ಅಕ್ಕ ಮಾತ್ರ ನೀವ್ ಅನ್ಕೊಳ್ಳೋ ತರ ದೇವ್ರ ತರ ಇರ್ಬೇಕಾ? ನಾನು ಭಿಕ್ಷೆ ಬೇಡೋರ್ ತರ ಬಂದು ಪ್ರಸಾದ ಕೊಡಿ ಅಂತ ಕೈ ಚಾಚ್ಬೇಕಾ? ನೀನ್ ಒಳ್ಳೆ ಸೀರೆನೆ ಉಟ್ಕೊಂಡಿದ್ಯಲ್ಲ ಸುಮನಾ, ಭಿಕ್ಷುಕಿ ತರ ಏನ್ ಕಾಣ್ತಿಲ್ವಲ್ಲ? ಇನ್ ಹೇಗಿರ್ತಾಳೆ ಅದಕ್ಕೆ? ಇಲ್ ನೋಡಿ, ನನ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ನೀನೇ ಹೋಲಿಸ್ಕೊಂಡ್ಮೇಲೆ ನಾನು ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತಾ? ಜಗಳ ಆಡ್ಬೇಡ ವಿಕ್ರಾಂತ್. ನೀನೇ ಕೆಳಗ್ ಬಂದೆ ಅಕ್ಕ? ನೀನ್ ಹೇಗ್ ಸಿಂಗಾರ ಮಾಡ್ಕೊಂಡಿದ್ಯೋ ಅಂತ ನೋಡಕ್ ಬಂದಿಲ್ಲ ನಾನು. ಹೂವಿನ ಹಾರ ಎಲ್ಲಿಟ್ಟಿದ್ಯಾ? ಫ್ರಿಡ್ಜ್ ಪಕ್ಕನೇ ಇಟ್ಟಿದೀನಿ. ಆರ್ತಿ ತೊಟ್ಟೆ ತೊಳೆದಿ ಅಂತಲ್ಲ, ಅದನ್ನೆಲ್ಲಿಟ್ಟಿದ್ಯಾ? ಅಲ್ಲೇ ಎಲ್ಲೋ ಇರತ್ ನೋಡಕ್ಕ. ಪ್ರತಿಯೊಂದು ನನ್ನ ಕೇಳಿದ್ರೆ ಹೇಗೆ? ನೀನ್ ಎಲ್ಲಿಟ್ಟಿದ್ಯಾ ಅಂತ ಸರಿಯಾಗಿ ಹೇಳ್ಬೇಕಲ್ವಾ? ಈಗ ಸೀರೆ ಉಟ್ಕೊಂಡು ಹುಡ್ಕಕ್ ಹೋದ್ರೆ ನನ್ ಸೀರೆ ಹಾಳಾಗಲ್ವಾ? ಸೀರೆ ಮುದ್ರಿದ್ರೆ ಚೆನ್ನಾಗ್ ಕಾಣಿಸಲ್ವಲ್ಲ? ನಿನ್ ಸೀರೆಗೇನು ಆಗಲ್ಲ ಸುಮನಾ, ಬಂದ್ ಕೊಟ್ಬಿಟ್ಟು ಹೋಗು. ನಮ್ಮ ಅಕ್ಕ ಏನ್ ಸಿನಿಮಾ ಶೂಟಿಂಗ್ ಹೋಗಿಲ್ವಲ್ಲ ಅಕ್ಕ? ಅವಳಿಗೆ ಹೇಳಿ ನೀನ್ ಅದನ್ನೆಲ್ಲ ಇಸ್ಕೋ. ಅದಕ್ಕೆ ನಾನು ಬಂದು ನೋಡ್ತೀನಿ ಬನ್ನಿ ನೀವು. 1 ನಿಮಿಷ ಇರು ವಿಕ್ರಾಂತ್. ಹೋಗ್ಲಿ, ಮಕ್ಳನ್ನಾದ್ರೂ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಅವ್ರಿಗೆ ಹಾಲು ಕುಡಿಸಿ ಮಲ್ಗಿಸ್ತೀಯಾ ಸುಮನಾ? ಖಂಡಿತ ಮಾಡಲ್ಲ. ನನ್ ಮಗ್ಳು ಉಲುಚಿ ಹಾವಾಗ ಬದ್ಲಾಗಿ ಆರಾಮಾಗಿ ಸುತ್ತಾಡ್ತಿರ್ತಾಳೆ. ನಿನ್ ಮಗ ಮತ್ತೆ ನಮ್ಮ ಅಕ್ಕನ ಮಕ್ಳು ಅಳ್ತಾ ಇದ್ರೆ ನಾನು ಅವ್ರಿಗೆ ಸಮಾಧಾನ ಮಾಡ್ತಾ ಕೂರ್ಬೇಕಾ? ನನ್ ಸೀರೆ ಹಾಳಾಗಲ್ವಾ? ಎಲ್ ತಗೊಂಡ್ಯಮ್ಮ ಈ ಸಿಂಪಲ್ ಸೀರೆನಾ ಅಷ್ಟೊಂದ್ ಮಾತಾಡ್ತಿದ್ಯಾ? ನಂದು ಸಿಂಪಲ್ ಸೀರೆನೆ ಅಕ್ಕ. ಯಾಕೆ ಅಂದ್ರೆ ನನ್ನ ಹತ್ರ ದುಡ್ಡಿಲ್ವಲ್ಲ, ಅದಕ್ಕೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಉಟ್ಕೋತೀನಿ. ನಿಮ್ ಹತ್ರ ಆಸ್ತಿ ಇರೋದ್ರಿಂದ ಕಾಸ್ಟ್ಲಿ ಸೀರೆ ಕೊಂಡ್ಕೊಳ್ತೀರಾ. ಅದಕ್ಕೆ ಕೆಸರಲ್ಲಿ ಕಲ್ಲೆಸ್ತ್ರೆ ನಮ್ಮೇಲೆನೆ ಸಿಡಿಯುತ್ತೆ. ಕೆಸರಲ್ಲಿ ತಾವರೆ ಹೂ ಕೂಡ ಅರಳತೆ ವಿಕ್ರಾಂತ್, ಅದಕ್ ನೀನೇ ಉದಾಹರಣೆ. ನನ್ ಗಂಡನ್ನ ಹೀಗ್ ಹೋಗ್ಲಿ ಟೈಮ್ ವೇಸ್ಟ್ ಮಾಡ್ಬೇಡಿ. ಇವ್ರ ಹೆಂಡತಿ ಮಾತನ್ ಕೇಳ್ದೆ ಅತ್ಕೇರ್ ಮಾತನ್ ಕೇಳಿ ನನ್ನಿಂದ ದೂರ ಆಗ್ತಿದ್ದಾರೆ. ನಿನ್ ಗಂಡ ಏನ್ ಚಿಕ್ಕ ಮಗು ಅಲ್ಲ ನಾವ್ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ. ಒಳ್ಳೇದ್ ಹೇಳಿದ್ರೆ ಅದನ್ನ ಕೇಳೋ ಮನ್ಸು ಮತ್ತೆ ತಾಳ್ಮೆ ಇದೆ. ಅದಕ್ಕೆ ಪ್ಲೀಸ್ ನಿಮಗೆ ಕೈ ಮುಗಿತೀನಿ. ಇವ್ರ ಕೈ ಮುಗ್ದು ನಮ್ಮ ಅಕ್ಕನ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಅಮ್ನೋರ್ ತರ ಬರ್ತಾಳಲ್ಲ. ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬೇಡ ಸುಮನಾ. ಅದಕ್ಕೆ ಪ್ಲೀಸ್ ಬನ್ನಿ ಬನ್ನಿ ನೀವು. ಬೇಗ ಬಾರೋ, ಯಾಕೋ ಇಷ್ಟೊತ್ತು? ಇದೇನ್ ಬೆಂಕಿಪಟ್ನನ ಮಾಮ್ ಜೇಬಲ್ ಇಟ್ಕೊಂಡ್ ಬರೋದಕ್ಕೆ? ಶಿವಲಿಂಗದ ಮೇಲೆ ಅಲ್ಲಾಡೋ ಶಿವಧಾರಣೆ ಪಾತ್ರೆನ ಕದ್ದು ಮುಚ್ಚಿ ತರಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಗೊತ್ತಾ? ಕಟ್ಟದ್ಮೇಲೆ ತರಕ್ಕಾಗತ್ತಾ? ಅದಿನ್ನೂ ಕಷ್ಟ. ಮತ್ತೆ ಬಾಯ್ ಮುಚ್ಕೊಂಡು ಹೇಳಿದ್ದನ್ ಮಾಡು. ನೀವು ಕೋಪ ಜಾಸ್ತಿ ಮಾಡ್ಕೋತಿದ್ದೀರಾ ಮಾಮ್. ಹೀಗೆ ಆದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು? ಏಯ್, ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ಹುಷಾರಾಗಿ ಹಿಡ್ಕೊ.
ಇದು ನೀರೇ ಅದು ನೀರೇ ಅಂತ ಅನ್ಕೋತಾರೆ. ನೋಡೋದಿಕ್ಕೆ ನೀರಿನ ಥರನೇ ಕಾಣಿಸ್ತಾ ಇರೋ ಈ ದ್ರವ್ಯ ಶಿರೋಧಾರ ಪಾತ್ರೆಯಿಂದ ಕೆಳಗ್ ಬಿದ್ದಾಗ ಶಿವಲಿಂಗಕ್ಕೆ ಹತ್ರ ಇರೋ ವಿಷ ಏನಾಗ್ತಾನೆ ಹೇಳು? ಈಗ್ಲೇ ನಾನೇನು ಹೇಳಲ್ಲ. ಅಷ್ಟೊಂದು ಶಕ್ತಿ ಇದೆಯಾ ಮಾಮ್ ಇದಕ್ಕೆ? ನಿನ್ ಮುಖಕ್ಕೆ ಸ್ವಲ್ಪ ಹಾಕೊಂಡು ನೋಡ್ತೀಯಾ? ನನಗೇನು ಆಸೆ ಇಲ್ಲ ಬಿಡಿ ಮಾಮ್. ನೀವು ಮಾಡೋ ಕೆಲಸ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಮಗನಾಗ ನನಗೆ ಗೊತ್ತಾಗಲ್ವಾ? ಮತ್ತೆ ಕೇಳ್ಬೇಡ. ಈ ಪಾತ್ರೆ ಕೆಳಗೆ ಟೇಪ್ ಹಾಕಿ ಹೂ ಅಂಟಿಸಿದ್ದಾರೆ. ಆದ್ರೆ ಇದು ಯಾವಾಗ ಬಿದ್ದೋಗುತ್ತೋ ಏನೋ. ಭಾರಕ್ಕೆ ಪೂಜೆಗೂ ಮುಂಚೆನೆ ಆ ಹೂ ಬಿದ್ದು ದ್ರವ್ಯ ಕೆಳಗ್ ಹರಿದು ವಿಕೃತ ವಿಚಿತ್ರ ರಿಯಾಕ್ಷನ್ ಆಗಿ. ನೈನಿ ರೂಮಲ್ಲ ಇದ್ದಾಳೆ, ಜೋರಾಗಿ ಮಾತಾಡ್ಬೇಡಿ ಮಾಮ್. ಈಗ ಅವಳ ಹತ್ರನೇ ಹೋಗ್ತಾ ಇದ್ದೀನಿ. ಗಂಡನ್ಗೆ ಅಪಾಯ ಆಗತ್ತೆ ಅನ್ನೋದನ್ನ ಗ್ರಹಿಸ್ತಾಳಲ್ವಾ? ಕರೆಕ್ಟ್ ಅಲ್ವಾ ಮಾಮ್? ಮತ್ತೆ ಹೇಗೆ? ಆ ವಿಷಯನ ನಾನು ನೋಡ್ಕೋತೀನಿ. ಪೂಜೆಗೆ ಬರ್ದೇ ಇರೋ ಥರ ಮಾಡ್ತೀನಿ. ಸಾಯಿಸ್ತೀರಾ? ಛೆ, ಅಷ್ಟು ಈಸಿಯಾಗಿ ನಾನಂಥ ಕೆಲಸ ಮಾಡೋಕ್ಕಾಗಲ್ಲ ಕಂದ. ಹುಷಾರಾಗಿ ಹೋಗಿ ಎಲ್ಲಿಂದ ತಗೊಂಡು ಬಂದಿದ್ಯೋ ಅಲ್ಲೇ ಇಟ್ಬಿಡು. ಶಿವಲಿಂಗದ ಮೇಲೆ ಅವ್ರು ಕಟ್ತಾರೆ. ಸರಿ. ನೀವಾ? ನಿನ್ನಲ್ಲಿ ಹಿಡ್ಸೋದು ಇದೇ ನಯನಿ. ಒಡವೆನಾ? ಛೆ, ನೆಕ್ಲೆಸು ದೇಹದ ಮೇಲಿರುತ್ತೆ. ನಿನ್ನಲ್ಲಿರೋದು ಅಂದ್ರೆ ಸದ್ಗುಣ. ಕೆಟ್ಟ ಬುದ್ಧಿ ಇರೋ ನೀವ್ ಹೊಗಳ್ತಾ ಇರೋದು ಚೆನ್ನಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ ನಯನಿ. ನನ್ನ ನೋಡ್ತಿದ್ದಂಗೆ ಒಳಗಡೆ ಕೋಪ ಇದ್ರೂನು ಹೊರಗಡೆ ನೀವಾ ಅಂತ ಗೌರವದಿಂದ ಮಾತಾಡಿಸ್ತೀಯಲ್ಲ, ಅದೇ ನನಗಿಷ್ಟ ಆಗೋದು. ಅಚ್ಕಾರದ ಪುಡಿ ತಿಂದು ಬಾಯಿ ಉರಿತಾ ಇದ್ರು ಸರಿ, ಸಂಸ್ಕಾರನ ಯಾವತ್ತೂ ಮರಿಬಾರ್ದು ಅಂತ ನಮ್ಮ ತಾತ ಹೇಳ್ಕೊಟ್ಟಿದ್ದಾರೆ. ಶಂಕರ ಶಾಸ್ತ್ರಿಗಳಿಗೆ ಶತಕೋಟಿ ವಂದನೆಗಳು. ನಾನ್ ರೆಡಿ ಆಗ್ಬೇಕಾದ್ರೆ ನೀವ್ಯಾಕೆ ಬಂದ್ರಿ ಅಂತ ಹೇಳ್ತೀರಾ? ದೃಷ್ಟಿ ಹಾಕೋದಿಕ್ಕೆ. ನೀನ್ ನಕ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅಂತ ನಿನ್ ಗಂಡ ಎಷ್ಟು ಸಲ ಹೇಳಿದಾನೋ ಗೊತ್ತಿಲ್ಲ, ಆದ್ರೆ ನಾನು ಒಂದು ಸಲ ಹೇಳಿದ್ರೂ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಅಂತ ಬರೀ ಬಾಯಲ್ಲಿ ಹೇಳ್ತೀಯಾ? ಹ್ಯಾಂಡ್ ಶೇಕ್ ಮಾಡಲ್ವಾ? ಇವತ್ತೇನು ಹೊಸ್ದಾಗಿ ಬಿಹೇವ್ ಮಾಡ್ತಿದಾರಲ್ಲ ಅಂತ ನೀನು ಅನ್ಕೋಬೋದು, ಆದ್ರೆ ಅವಶ್ಯಕತೆ ಆಗಿದೆ. ಏನ್ ಬೇಕು ಅಂತ ಕೇಳಿ, ತಗೊಂಬರ್ತೀನಿ. ನೀನ್ ತಗೊಂಬರ್ಬೇಡ, ನಾನೇ ತಗೋತೀನಿ. ನೀನು ಬೇಡ ಅನ್ಬಾರ್ದು. ಏನದು? ವಿಶಾಲ್ ಪ್ರಾಣ. ಭಯ ಆಗೋಯ್ತಾ? ನೀನ್ ನಕ್ಕಿದ್ರೆ ಮಾತ್ರ ತುಂಬಾ ಅಸಹ್ಯವಾಗಿರುತ್ತೆ. ಇದೇನ್ ನಯನಿ, ಅಷ್ಟರಲ್ಲೇ ನೀನು ಮರ್ಯಾದೆ ಎಲ್ಲ ಪಕ್ಕಕ್ಕಿಟ್ಟು ನೀನು ಅಂತಿದ್ಯಾ? ಕೆಟ್ಟ ಬುದ್ಧಿಯಿಂದ ಕುತಂತ್ರ ಮಾಡ್ಕೊಂಡು ಎಷ್ಟು ದಿನ ಅಂತ ಬದುಕಿರ್ತೀಯ? ಗಾಯತ್ರಿ ಅತ್ತೆ ಪುನರ್ಜನ್ಮ ಪಡೆದ್ರು ಇನ್ನೂ ಇಲ್ಲಿ ಬರದೇ ಇರೋ ಕಾರಣಕ್ಕೆ ಇವತ್ತಿಗೂ ನೀನ್ ಜೀವಂತವಾಗಿದ್ಯಾ ಅನ್ನೋ ವಿಷಯನ ಮರಿಬೇಡ ನೀನು. ಅಮ್ನೋರ್ ಥರ ಇರೋ ಎರಡನೇ ಸೊಸೆ ದರ್ಶನ ಆಗುತ್ತೆ, ಆದ್ರೆ ಓರ್ಗಿತ್ತಿ ಆಗಿರೋ ಗಾಯತ್ರಕ್ಕನ್ ಪುನರ್ದರ್ಶನನೇ ಆಗ್ತಿಲ್ವಲ್ಲ. ಅಮ್ಮೋರು ನಿನಗೆ ಓರ್ಗಿತ್ತೀನ?